ನಮಸ್ಕಾರ ಸ್ನೇಹಿತರೆ, ಹನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಆ ಪೂಜೆಗೆ ಶುಭ ಸಮಯ, ಅದೇ ರೀತಿ ಚಂದ್ರ ದರ್ಶನ, ಹಾಗೆಯೇ ಪಂಚಾಂಗ ಶ್ರವಣ ಎಲ್ಲದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿ ಅಮಾವಾಸ್ಯೆ ಹಾಗೆಯೇ ಯುಗಾದಿ ಹಬ್ಬ ಒಂದೇ ದಿವಸ ಬಂದಿದೆ. ಅಂದರೆ ಬುಧವಾರ, ಅಂದರೆ ಮಾರ್ಚ್ 18ನೇ ತಾರೀಕು ಅಮಾವಾಸ್ಯೆ ಪ್ರಾರಂಭ ಆಗಿರುತ್ತೆ. ಅಮಾವಾಸ್ಯೆ ಮುಕ್ತಾಯ ಆಗುವಂಥದ್ದು 19ನೇ ತಾರೀಕು ಬೆಳಗ್ಗೆ 6:52 ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡಾಗ ಬುಧವಾರ ಯುಗಾದಿ ಹಬ್ಬದ ದಿವಸ ಕೂಡ ಅಮಾವಾಸ್ಯೆ ಬೆಳಗ್ಗೆ 6:52 ಕೂಡ ಇರುತ್ತೆ. ಆದ್ದರಿಂದ ಅಮಾವಾಸ್ಯೆ ಪೂಜೆಯನ್ನು ಮಾಡೋಂಥವರು ಬುಧವಾರ ಸಂಜೆ ಮಾಡ್ಕೊಳ್ಬೋದು. ಯಾಕೆಂದರೆ ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡೋದ್ರಿಂದ ಬುಧವಾರ ಸಂಜೆ ಈ ಒಂದು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಳ್ಬಹುದು. ಹಾಗೆ ಯುಗಾದಿ ಹಬ್ಬದ ಆಚರಣೆಯಾಗಿ ಯುಗಾದಿ ಹಬ್ಬದ ಪೂಜೆಯನ್ನು ಹೊಸ ಸಂವತ್ಸರದಲ್ಲಿ ಮಾಡಬೇಕಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಯವರೆಗೂ ಕೂಡ ಶುಭ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಅಭ್ಯಂಜನ ಸ್ನಾನವನ್ನು ಮಾಡೋದಾಗಿರ್ಬೋದು, ಪೂಜೆಯನ್ನು ಮಾಡೋದಾಗಿರ್ಬೋದು, ಪಂಚಾಂಗ ಶ್ರವಣವನ್ನು ಮಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಬೋದು. ಇದು ಕೂಡ ತುಂಬಾ ಒಳ್ಳೆಯ ಸಮಯ. ಈ ಒಂದು ಸಮಯವನ್ನು ಬಿಟ್ಟರೆ ನಂತರದಲ್ಲಿ 9 ಗಂಟೆಯ ನಂತರದಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುವಂಥ ಸಮಯ. ಆ ಸಮಯದಲ್ಲಿ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ 12 ಗಂಟೆ ನಂತರದಲ್ಲಿ ಅಭಿಜಿತ್ ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಬೆಳಿಗ್ಗೆ 6:52 ಕೂಡ ಅಮಾವಾಸ್ಯೆ ಇರೋದ್ರಿಂದ ಅದು ಯುಗಾದಿ ಹಬ್ಬಕ್ಕೆ ಸೇರಿಕೊಳ್ಳೋದಿಲ್ಲ, ಅಮಾವಾಸ್ಯೆ ಪೂಜೆನೇ ಆಗಿಬಿಡುತ್ತೆ. ಆದ್ದರಿಂದ 6:52 ನಂತರದಲ್ಲಿನೇ, ಅಂದರೆ 7 ಗಂಟೆಯ ನಂತರದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು ಬಹಳನೇ ಒಳ್ಳೆಯದು. ಇನ್ನು ಯುಗಾದಿ ಹಬ್ಬದ ದಿವಸ ಮುಖ್ಯವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು. ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಒಂದು ಪದ್ಧತಿ. ಒಂದು ತಟ್ಟೆನಲ್ಲಿ ಅರಿಶಿನ, ಸೀಗೆಕಾಯಿ, ಎಣ್ಣೆ ಎಲ್ಲವನ್ನು ಕೂಡ ಇಟ್ಕೊಂಡು ಮನೆಯಲ್ಲಿ ಇರುವಂಥ ಹಿರಿಯರಿಂದ ಆ ಎಣ್ಣೆಯನ್ನು ನೀವು ಹಚ್ಚಿಸ್ಕೊಂಡು ಆ ನಂತರದಲ್ಲಿ ಸ್ನಾನವನ್ನು ಮಾಡೋದು ಬಹಳನೇ ಒಳ್ಳೆಯದು. ಬೆಳಗ್ಗೆ 7 ಗಂಟೆಯ ನಂತರದಲ್ಲಿ, ಅಂದರೆ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ಈ ಒಂದು ಎಣ್ಣೆಯನ್ನು ಹಚ್ಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡ್ಕೊಳ್ಬೋದು. ಹಾಗೆ ಸ್ನಾನವನ್ನೆಲ್ಲ ಮುಗಿಸಿ ಆ ನಂತರದಲ್ಲಿ ಪೂಜೆಯನ್ನು ಮಾಡಿ ಹೊಸ ಪಂಚಾಂಗವನ್ನು ತಂದು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಬಿಟ್ಟು ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಅಂದರೆ ನೀವು ಪಂಚಾಂಗವನ್ನು ಪಠಣವನ್ನು ಮಾಡಿ ಉಳಿದಂಥವರು ಅದನ್ನು ಶ್ರವಣ ಮಾಡೋದು ಬಹಳನೇ ಒಳ್ಳೆಯದು. ಇದು ಎಲ್ಲರೂ ಕೂಡ ಮಾಡಿದ್ರೆ ಬಹಳನೇ ಒಳ್ಳೆಯದು. ಇದು ತುಂಬಾ ಒಳ್ಳೆಯ ಪದ್ಧತಿ. ಈ ಒಂದು ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ವರ್ಷ ಮುಗಿಯೋದರ ಒಳಗಾಗಿ ಶುಭ ಫಲಗಳು ದೊರೆಯುತ್ತೆ ಅಂತ ಒಂದು ಧಾರ್ಮಿಕವಾದಂಥ ಒಂದು ನಂಬಿಕೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಸಾಧ್ಯವಾದರೆ ಪಂಚಾಂಗ ಶ್ರವಣವನ್ನು ಈ ದಿವಸ ಮಾಡೋದು ಬಹಳನೇ ಉತ್ತಮ. ಇನ್ನು ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಪ್ರತಿಯೊಬ್ಬರು ಕೂಡ ಬೇವು ಬೆಲ್ಲವನ್ನು ದೇವರ ಬಳಿ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಈ ಹೊಸ ವರ್ಷದಲ್ಲಿ ಸಿಹಿ ಕಹಿ ಸಮನಾಗಿರಲಿ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಕೂಡ ಬೇವು ಬೆಲ್ಲವನ್ನು ತಿಂದರ ನಂತರದಲ್ಲಿನೇ ಉಳಿದಂಥ ಪ್ರಸಾದ ಆಗಿರಬಹುದು, ಆಹಾರ ಆಗಿರ್ಬೋದು, ಅದನ್ನು ನೀವು ಸೇವನೆಯನ್ನು ಮಾಡ್ಬೋದು. ಇನ್ನು ಸಂಜೆ 6:30 ನಂತರದಲ್ಲಿ ಚಂದ್ರ ದರ್ಶನ ಕೂಡ ಆಗೋದ್ರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೆ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ನಮಸ್ಕರಿಸಿ ಚಂದ್ರನ ಮಂತ್ರವನ್ನು ಹೇಳಿ ನಮಸ್ಕರಿಸೋದು ಬಹಳನೇ ಒಳ್ಳೆಯದು. ಈ ರೀತಿಯಾಗಿ ಈ ಒಂದು ಶುಭ ಸಮಯದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ಬೇವು ಬೆಲ್ಲವನ್ನು ಸೇವನೆ ಮಾಡೋದು, ಹಾಗೆ ಪೂಜೆಯನ್ನು ಯಾವೊಂದು ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.